ರಾಜ್ಯ ಸರ್ಕಾರದಲ್ಲಿ ಒಂದು ಕಡೆ ಕುರ್ಚಿಯ ಸಂಘರ್ಷ ನಡೀತಾ ಇದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ 5 ವರ್ಷವನ್ನ ಪೂರ್ತಿಗೊಳಿಸ್ತಾರಾ ಇಲ್ವಾ ಅನ್ನೋ ಚರ್ಚೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವಂತ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಈ ಮಧ್ಯೆ ಹೊಸದಾಗಿ ಆಯ್ಕೆಯಾದಂತ ಅಂದ್ರೆ ಕಳೆದ ವಿಧಾನಸಭೆಯಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಂತ 38 ಮಂದಿ ಕಾಂಗ್ರೆಸ್ ಶಾಸಕರ ಪೈಕಿ 31 ಜನ ಒಂದು ಪತ್ರ ಬರೆದಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ನ ಸಂದರ್ಭದಲ್ಲಿ ನಮ್ಮನ್ನ ಪರಿಗಣಿಸಿ ಅನ್ನೋದು ಆ ಪತ್ರದ ಸಾರಾಂಶ. ಅಧಿಕಾರದ ಹಗ್ಗಜಗ್ಗಾಟದ ಮಧ್ಯೆ ಸಂಪುಟ ಪುನರ್ರಚನೆಯ ಸಂಘರ್ಷ ಸೃಷ್ಟಿಯಾಗಿದೆ. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ 31 ಶಾಸಕರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಮೊದಲ ಬಾರಿ ಗೆದ್ದಂತ ಶಾಸಕರು ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಾಯಿಸಿದ್ದಾರೆ. ನಾಯಕತ್ವ ಸಂಘರ್ಷ ಒಂದು ಕಡೆಯಾದ್ರೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂಥ ಬೇಡಿಕೆ ಮತ್ತೊಂದು ಕಡೆ. ಹೊಸದಾಗಿ ಆಯ್ಕೆಯಾದಂತ 38 ಜನರ ಪೈಕಿ ಕನಿಷ್ಠ ಪಕ್ಷ 5 ಮಂದಿಗಾದರೂ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಕೊಡಿ ಅಂತ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಇವರೆಲ್ಲರಿಗೂ ಕೂಡ ಪತ್ರ ಬರೆದಿದ್ದಾರೆ. ಈ ಪತ್ರ ಚಳುವಳಿಯ ನೇತೃತ್ವವನ್ನು ವಹಿಸಿದ್ದು ಮಂಡ್ಯ ಎಂಎಲ್ಎ ಗಣಿಗ ರವಿಕುಮಾರ್ ಅವರ ನೇತೃತ್ವದಲ್ಲಿ ಸಹಿ ಸಂಗ್ರಹ ಆಗಿದೆ. 27ನೇ ತಾರೀಕು ಜನವರಿ 27ನೇ ತಾರೀಕು ರಣದೀಪ್ ಸುರ್ಜೇವಾಲಾ ಅವರಿಗೆ ಪತ್ರದ ಪ್ರತಿಯನ್ನು ನೀಡಿದ್ದಾರೆ ಶಾಸಕರು. 38ರ ಪೈಕಿ 31 ಮಂದಿ ಸೈನ್ ಹಾಕಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಶಾಸಕರಿದ್ದಾರೆ. ನಾವು ಬಣಗಳ ವಿಭಜನೆ ಅಂತ ಮಾಡಿದ್ರು ಕೂಡ ಎಲ್ಲ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಶಾಸಕರಿದ್ದಾರೆ. ಪತ್ರದ ಸಾರಾಂಶ: ನಮ್ಮನ್ನು ಪರಿಗಣಿಸಿ ಕ್ಯಾಬಿನೆಟ್ ರೀಶಫಲ್ನ ಸಂದರ್ಭದಲ್ಲಿ. ನಾವು 38 ಜನ ಇದ್ದೀವಿ, ಕನಿಷ್ಠ ಪಕ್ಷ 5 ಜನರಿಗಾದ್ರೂ ಅವಕಾಶ ಕೊಡಿ ಕ್ಯಾಬಿನೆಟ್ ರೀಶಫಲ್ ಮಾಡೋ ಸಂದರ್ಭದಲ್ಲಿ ಅನ್ನೋದು ಪತ್ರದ ಸಾರಾಂಶ. ಯಾರ್ಯಾರ ಸಿಗ್ನೇಚರ್ ಇದೆ ನೋಡ್ತಾ ಇದ್ದೀರಿ. ಫಸ್ಟ್ ಟೈಮ್ ಗೆದ್ದವರು ಅಸಮಾಧಾನ ಇದೆ. ಕೆಲವು ಸಚಿವರುಗಳು ಸರಿಯಾಗಿ ನಮಗೆ ಗೌರವ ಕೊಡ್ತಾ ಇಲ್ಲ, ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ, ಸೂಕ್ತವಾದಂಥ ನಿರ್ಧಾರ ತಗೊಳ್ಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಒಂದು ಪತ್ರವನ್ನು ಬರೆದಿದ್ದೀವಿ. ನಮ್ಮ ಕೋರಿಕೆ ಇದು, ನಮ್ಮ ಬೇಡಿಕೆ ಇದು. ನಮ್ಮ ಜೊತೆಲಿ ಅವತ್ತೆಲ್ಲರೂ ಕೂಡ ನಾವು ಬೇಡಿಕೆನ ಇಟ್ಟಾಗ ಸಾಕಷ್ಟು ಜನ ಇದಕ್ಕೆ ಒತ್ತಾಯ ಮಾಡಿದ್ರು. ಸಾಕಷ್ಟು ಜನದ ಬೇಡಿಕೆ ಇದೇ ಆಗಿತ್ತು. ಅದ್ರ ನಂದು ಒಂದು ಬೇಡಿಕೆ ಅದು. ನನಗೆ ಯಾವ ಸಚಿವ ಸ್ಥಾನನೂ ಬೇಡ, ಶಾಸಕನಾಗಿದ್ದೀನಿ ಅಷ್ಟೇ ಸಾಕು. ನನ್ನ ಕೆಲಸ ಮಾಡೋಕ್ಕೆ ನನಗೆ ಅನುಕೂಲ ಆಗಿದೆ, ಮಾಡ್ತೇವೆ. 35ರಿಂದ 40 ಜನ ಫಸ್ಟ್ ಟೈಮರ್ಸು, ಯಂಗ್ಸ್ಟರ್ಸ್ ಎಲ್ಲರೂ ಗೆದ್ದಿದ್ದೀವಿ. ನಾಳೆ ಬೆಳಗ್ಗೆ ಏನನ್ನ ಸಚಿವ ಸಂಪುಟ ಏನನ್ನ ಎಕ್ಸ್ಪೆನ್ಷನ್ ಆದರೆ ಹೈಕಮಾಂಡ್ ಏನನ್ನ ಮಾಡುತ್ತೆ ಅಂತ ಅಂದಾಗ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ನಾವು ಕೂಡ ಬಳ್ಳಾರಿ ಜಿಲ್ಲೆ ವಿಚಾರ ಬಂದಾಗ ನಾಗೇಂದ್ರಣ್ಣನೇ ನಮ್ಮ ಮಂತ್ರಿ, ನಾಗೇಂದ್ರಣ್ಣನೇ ಮಂತ್ರಿ ಆಗ್ಬೇಕನ್ನೋದು ನಮ್ಮ ಇಚ್ಛೆ. ಅದರಲ್ಲಿ ಸೀನಣ್ಣವ್ರು ಕೂಡ ಸೈನ್ ಮಾಡಿರ್ಬೇಕು ಅನ್ಕೊಂತೀವಿ. ಎಲ್ಲರೂ ಫಸ್ಟ್ ಟೈಮರ್ಸ್ ಯಾರ್ಯಾರು ಇದ್ದಾವೋ ಎಲ್ಲರೂ ಅಸೆಂಬ್ಲಿದಲ್ಲಿ ಅವತ್ತು ಕೂತಾಗ ಎಲ್ಲರೂ ಸೈನ್ ಮಾಡಿದ್ವಿ. ನಾವು ಒಟ್ಟು 5 ಜನ ಶಾಸಕರಿಗೆ ಹೊಸೊಬ್ಬರಿಗೆ ಅವಕಾಶ ಕೊಡ್ರಿ ಅಂತಕ್ಕಂಥ ಮನವಿ ಮಾಡ್ಕೊಂಡಿದ್ದೇವೆ. ಆ ಮನವಿ ಅಂತ ಯಾವ ಕೆಟಗರಿ ವೈಸ್ ಕೊಡ್ತಾರೋ ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಾವು ಹೊಸೊಬ್ಬರಿಗೆ ಯಾರಾದರೂ ಕೊಡ್ಬೋದು, ಅದು ಹೈಕಮಾಂಡ್ಗೆ ಅವರ ಒಂದು ಮೇಲೆ ಅಂತಿಮ ತೀರ್ಮಾನ. ನೀವು ನೋಡಿರಿ, ಗುಜರಾತ್ನಲ್ಲಿ ನೀವು ಸಚಿವ ಸಂಪುಟವನ್ನು ಮಾಡಿದ್ದಾರೆ, ಈಗ ಅಲ್ಲಿ ಸಹ ಎಲ್ಲ ಹೊಸೊಬ್ಬರಿಗೆ ಇಟ್ ವಾಸ್ ಅ ಕಲೆಕ್ಟಿವ್ ಡಿಸಿಷನ್ ಬೈ ಆಲ್ ದ ಯಂಗ್ಸ್ಟರ್ಸ್. ಯಾರು ಮೊದಲನೇ ಬಾರಿ ಗೆದ್ದಿರೋದು ಕೊಡಲೇಬೇಕು ಅಂತೇನಿಲ್ಲ. ಇಫ್ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಇದ್ದರೆ ನಮ್ಮವ್ರು 38 ಜನಕ್ಕೂ ಒಂದು ಅವಕಾಶ, ಒಬ್ರಿಗಾದರೂ ಒಬ್ಬರು ಅವಕಾಶ ಕೊಡಲೇಬೇಕು ಅಂತಲೂ ನಾವೇನು ಆ ಥರ ಐ ಡೋಂಟ್ ಥಿಂಕ್ ದಟ್ ವಾಸ್ ಇದು. ಇಟ್ ವಾಸ್ ಐ ಥಿಂಕ್ ಇನ್ ಅ ಲೈಟರ್ ವೇ. ಒಂದು ಯುವಕರಿಗೆ ಒಂದು ಅವಕಾಶ ಕೊಡಿ, ಹುಮ್ಮಸ್ ಸಿಗ್ತದೆ ನಮ್ಮೆಲ್ಲರಿಗೂ ಕೆಲಸ ಮಾಡಲಿಕ್ಕೆ. ದಟ್ ವಾಸ್ ದ ಇಂಟೆನ್ಷನ್. ಅದು ಹಿಂದೆ ನಮ್ಮ ಅಸೆಂಬ್ಲಿ ನಡೆಯುವಂಥ ಸಮಯದಲ್ಲಿ ಕೆಲವಷ್ಟು ಶಾಸಕರು ಏನಾದ್ರು ಅವಕಾಶ ಸಿಕ್ಕರೆ ನೋಡೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಒಂದಷ್ಟು ಜನ ಸೈನ್ ಮಾಡಿ ಕೊಟ್ಟಿದ್ದಾರೆ. ಯಾವ ಪಕ್ಷದಲ್ಲಿ ಯುವಕರಿಗೆ ಅವಕಾಶಗಳು ಸಿಕ್ಕಿದ್ರೆ ಫಸ್ಟ್ ಟೈಮ್ ಗೆದ್ದಿರೋರು ಸಚಿವರಾಗಲಿ ಅನ್ನೋ ಉದ್ದೇಶದಿಂದ ಮಾಡಿರೋಂಥ ಕೆಲಸ ಇದು. ಅದಕ್ಕಾಗಿ ಇದಕ್ಕೆ ವಿಶೇಷವಾದ ಅರ್ಥ ಕಲಿಸೋಂಥ ಅವಶ್ಯಕತೆ ಇಲ್ಲ. ಇದು ನಡೆದಂಥದ್ದು 3-4 ತಿಂಗಳಿಂದೆ. ಸೊ ಹಾಗಾಗಿ ಈಗ ಬಂದಿರೋದು ನಿಜವಾಗ್ಲೂ ಆಶ್ಚರ್ಯಕರ. ಇದು ಯಾಕಂದರೆ ಈಗಾಗಲೇ ಹೈಕಮಾಂಡ್ಗೆ ಈ ಬಗ್ಗೆ ಮಾತನಾಡೋಣ. ಯಾಕೆಂತಂದರೆ ಕ್ಯಾಬಿನೆಟ್ ರೀಶಫಲ್ಲು ಅಥವಾ ಕ್ಯಾಬಿನೆಟ್ ವಿಸ್ತರಣೆ ಇದರ ಬಗ್ಗೆ ಯಾವುದೇ ಮುನ್ಸೂಚನೆಗಳು ಸದ್ಯ ಸಿಗ್ತಾ ಇಲ್ಲ. ಆಗತ್ತೆ ಅಂತ CMಗೂ ಹೇಳಿಲ್ಲ, ಹೈಕಮಾಂಡ್ ಕಡೆಯಿಂದಲೂ ಕೂಡ ಯಾವುದೇ ಮುನ್ಸೂಚನೆ ಇಲ್ಲ. ಶಾಸಕರು ಈ ಹಂತದಲ್ಲಿ ಸಹಿ ಸಂಗ್ರಹ ಮಾಡೋದಕ್ಕೆ ಏನು ಕಾರಣ ಆಯಿತು? ಯಾಕಾಗಿ ಸಹಿ ಸಂಗ್ರಹ ಪ್ರಕ್ರಿಯೆಯನ್ನು ಶಾಸಕರು ಮಾಡಬೇಕಾಯಿತು?
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.